ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೆಸ್ಟಿವಲ್ಗೆ ಅಂತಲೇ ಫೇವ್ರೆಟ್ ಆದಂತಹ ಧಾರವಾಡ ಪೇಡನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಗಳಿಗೆ ಅಂತಲೇ ಅಲ್ಲ, ಏನಾದರೂ ಸಮಾರಂಭಗಳಿಗೆ ಹಾಗೆ ಫಂಕ್ಷನ್ಗಳಿಗೆ ಮಕ್ಕಳಿಗೆ ಇಷ್ಟವಾದಂತಹ ಈ ಧಾರವಾಡ ಪೇಡನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಅದು ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಉಪಯೋಗಿಸಿ ತುಂಬಾ ಪರ್ಫೆಕ್ಟಾಗಿ ರುಚಿಯಾಗಿ ಈ ರೀತಿ ಒಮ್ಮೆ ಮಾಡಿ ನೋಡಿ, ಪದೇ ಪದೇ ಮಕ್ಕಳು ಮಾಡಿಕೊಡಿ ಅಂತ ಹೇಳ್ತಾನೆ ಇರ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಮೇನಾಗಿ ಧಾರವಾಡ ಪೇಡ ಮಾಡೋದಕ್ಕೆ ಬೂರಾ ಸಕ್ಕರೆ ಅಂತೂ ತುಂಬಾ ಇಂಪಾರ್ಟೆಂಟ್ ಅನ್ಬೋದು. ಬನ್ನಿ ಪರ್ಫೆಕ್ಟಾಗಿ ಬೂರಾ ಸಕ್ಕರೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನು 1 ಕಪ್ಪು ಸಕ್ಕರೆಗೆ 1/4 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿನ್ನು ಗ್ಯಾಸ್ ಒಲೆನ ಆನ್ ಮಾಡ್ಕೊಂಡಿಲ್ಲ. ಕರೆಕ್ಟಾಗಿ ನೋಡಿ, ಅರ್ಧ ಕಪ್ಗಿಂತ ಕಡಿಮೆ ನಾನು ನೀರನ್ನು ಹಾಕಿ ಇವಾಗ ಗ್ಯಾಸ್ ಒಲೆನ ಕಡಿಮೆ ಉರಿಯಲ್ಲಿ ನಾವು ಆದಷ್ಟು ಇಟ್ಕೋಬೇಕು. ಇದನ್ನು ಮಧ್ಯಮ ಉರಿಯದಲ್ಲೂ ಕೂಡ ಇಟ್ಕೋಬಾರ್ದು. ಫುಲ್ ಕಡಿಮೆ ಉರಿಯಲ್ಲಿ ಇದನ್ನು ಬೂರಾ ಸಕ್ಕರೆನ ರೆಡಿ ಮಾಡ್ಕೋಬೇಕು. ಆದಷ್ಟು ಈ ರೀತಿ ಈ ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಈ ರೀತಿ ತಿರುಗಿಸ್ತಾನೆ ಇರಿ. ಸಕ್ಕರೆ ಪೂರ್ತಿ ಕರಗ್ತಾನೆ ಇರಬೇಕು. ಅಲ್ಲಿವರೆಗೂ ಈ ರೀತಿ ಒಂದು ಸ್ಪೂನಿಂದ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಆದಷ್ಟು ಈ ಬೂರಾ ಸಕ್ಕರೆ ಅಂತೂ ಧಾರವಾಡ ಪೇಡ ಹಾಗೆ ನಾವು ಹಲವಾರು ಸಿಹಿಗಳೇ ಮಾಡೋದಕ್ಕೆ ಅಂತೂ ಬೂರಾ ಸಕ್ಕರೆ ಇದ್ರೇ ಕೆಲವೊಂದು ಸಿಹಿಗಳು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಪರ್ಫೆಕ್ಟಾಗಿ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾವ ರೀತಿ ಪರ್ಫೆಕ್ಟಾಗಿ ನಾವು ಧಾರವಾಡ ಪೇಡ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಈ ರೀತಿ ಒಮ್ಮೆ ಮಾಡಿ ನೋಡಿ. ಕಡಿಮೆ ಉರಿಯಲ್ಲಿನೇ ನಾನು ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗೋಕೆ ಬರ್ತಾ ಇದೆ. ನೋಡಿ ಯಾವ ರೀತಿ ಸಕ್ಕರೆ ಕರಗ್ತಾ ಇದೆ ಅಂತ. ಈ ರೀತಿ ಪರ್ಫೆಕ್ಟಾಗಿ ಸಕ್ಕರೆ ಈ ರೀತಿ ಕರಗ್ತಾ ಇರಬೇಕು. ಇವಾಗ ನಾನು ಉರಿನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊತಾ ಇದ್ದೀನಿ. ಮೀಡಿಯಮ್ ಇಟ್ಕೊಂಡು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಆದಷ್ಟು ನಾವೆಷ್ಟು ಕಷ್ಟಪಡ್ತೀವಿ ಇದರಲ್ಲಿ ಅಷ್ಟು ಚೆನ್ನಾಗಿ ಧಾರವಾಡ ಪೇಡ ರೆಡಿ ಆಗುತ್ತೆ. ನೀವು ಹೊರಗಡೆಯಿಂದ ತರೋದೇ ಬಿಡ್ತೀರಾ, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಈ ರೀತಿ ತಿರುಗಿಸ್ತಾನೆ ಇರಬೇಕು. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಡ್ತಾರೆ ಅಲ್ವಾ, ಇದನ್ನು ಉಪಯೋಗಿಸಿ ತುಂಬಾ ಪರ್ಫೆಕ್ಟಾಗಿ ಧಾರವಾಡ ಪೇಡ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡಬಹುದು. ನೋಡಿ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿದ ತಕ್ಷಣ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಈ ರೀತಿ ಕೈ ಬಿಡದೆ ಹಾಗೆ ಈ ರೀತಿ ತಿರುಗಿಸ್ತಾನೆ ಇರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ತಿರುಗಿಸ್ತಾನೆ ಬರ್ತಾ ಇದ್ದರೆ ಬರ್ತಾ ಈ ಬೂರಾ ಸಕ್ಕರೆ ಗಟ್ಟಿ ಹಾಕ್ಕೊತ ಬರುತ್ತೆ. ಇದು ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಒಂಥರ ಸಕ್ಕರೆ ಥರ ಕಾಣಿಸ್ತಾ ಇರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಈ ರೀತಿ ಆಗ್ತಾ ಹೋಗುತ್ತೆ. ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರಿಂದ ಈ ರೀತಿ ವಿಧವಾಗಿ ಅಡುಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ಒಂದು ಸ್ಪೂನಿಂದ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಇವಾಗ ಫುಲ್ಲು ತಣ್ಣಗಾಗಬೇಕು. ಇದು ಫುಲ್ಲು ತಣ್ಣಗಾದ್ಮೇಲೆ ಈ ರೀತಿ ಗಂಟುಗಳು ಏನಾದರೂ ಉಳಿದಪ್ಪ ಅಂದರೆ ನೀವು ಜರಡಿ ಕೂಡ ಹಿಡಿಬೋದು. ಕೆಲವೊಬ್ಬರು ಜರಡಿ ಕೂಡ ಹಿಡಿತಾರೆ. ಬೇಕಾದರೆ ನೀವು ಜರಡಿ ಬೇಡಪ್ಪ ಅಂದರೆ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ, ಜಾಸ್ತಿ ಕಷ್ಟಪಡೋದೇ ಇರೋದಿಲ್ಲ. ಜರಡಿ ಹಿಡೋ ಬದಲು ಈ ರೀತಿ ಸಣ್ಣ ಮಿಕ್ಸಿ ಜಾರ್ ಇದ್ದರೆ ಅದಕ್ಕೆ ಒಂದು 2-3 ನಿಮಿಷ ನೀವು ರುಬ್ಬಿದರೆ ಸಾಕು, ಬೇಗನೆ ಆಗಿಬಿಡುತ್ತೆ. ಕೆಲವೊಬ್ಬರು ಜರಡಿ ಕೂಡ ಹಿಡಿತಾರೆ. ನೋಡಿ ಯಾವ ರೀತಿ ತರ್ತರಿಯಾಗಿ ಕಾಣಿಸ್ತಾ ಇದೆ ಅಂತ ಬೂರಾ ಸಕ್ಕರೆ. ಇಷ್ಟಾದರೆ ಸಾಕು. ಆದಷ್ಟು ಇದು ಫುಲ್ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಬನ್ನಿ ಇವಾಗ ನಾವು ಮಿಲ್ಕ್ ಪೌಡರಿಂದ ಯಾವ ರೀತಿ ಧಾರವಾಡ ಪೇಡ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಈ ಹೊರಗಡೆ ಸಿಗುವಂಥ ಮಿಲ್ಕ್ ಪೌಡರ್ ಕೂಡ ಹಾಕ್ಕೋಬೋದು. ಇದನ್ನು ಆದಷ್ಟು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ಎಷ್ಟು ನಾವು ಕೈ ಬಿಡದೆ ಹಾಗೆ ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಚಾನ್ಸ್ ಅಂತೂ ತುಂಬಾ ಇರುತ್ತೆ ಸೀದೋಗೋ ಚಾನ್ಸು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ. ನೋಡಿ ನಾವು ಅಷ್ಟು ಈ ರೀತಿ ಕೈ ಬಿಡೋದ ಹಾಗೆ ತಿರುಗಿಸ್ತಾನೆ ಇದ್ದರೂ ಕೂಡ ಈ ರೀತಿ ಆಗ್ತಾ ಹೋಗುತ್ತೆ.
ಪರವಾಗಿಲ್ಲ, ಈ ರೀತಿ ಗಂಟುಗಳು ಆಗದೇ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಕಲರು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಈ ಮಿಲ್ಕ್ ಪೌಡರ್ನ ಹುರ್ಕೋಬೇಕಾಗುತ್ತೆ. ಬರ್ತಾ ಇದ್ರ ಕಲರು ಬ್ರೌನ್ ಕಲರ್ ಹಾಕುವಂಥ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಈ ರೀತಿ ಹುರ್ಕೊತಾನೆ ಇರಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಅವ್ರಿಗೂ ಕೂಡ ಈ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಧಾರವಾಡ ಪೇಡ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅಂತ ಅಷ್ಟೇ. ಹಾಗೆ ಈ ರೀತಿ ನಿಧಾನವಾಗಿ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಒಂದು 10 ನಿಮಿಷದಲ್ಲಿನೇ ಈ ರೀತಿ ಚೇಂಜ್ ಆಗ್ತಾ ಬರುತ್ತೆ. ಮೇನಾಗಿ ಏನಪ್ಪ ಅಂದರೆ ಇದನ್ನು ಕೈ ಬಿಡದ ಹಾಗೆ ಈ ರೀತಿ ತಿರುಗಿಸ್ತಾನೆ ಇರಬೇಕು. ನೋಡಿ ಯಾವ ರೀತಿ ಕೆಳಗಡೆ ಈ ರೀತಿ ಸೀದು ಹೋಗ್ತಾ ಇರುತ್ತೆ. ಹಾಗಾಗಿ ನಿಧಾನವಾಗಿ ಈ ರೀತಿ ಹಿಂದೆನೇ ಈ ರೀತಿ ಮಾಡ್ತಾಯಿರಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ ಈ ರೀತಿ ಆಗ್ತಾ ಹೋಗುತ್ತೆ. ಹಾಗೆ ನಾನು ಈ ರೀತಿ ಆಗುವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ. ಬಿಸಿ ಮಾಡಿರೋ ಹಾಲು, ರೂಮ್ ಟೆಂಪ್ರೇಚರ್ ಇರಬೇಕು, ಜಾಸ್ತಿ ತಣ್ಣಗೂ ಕೂಡ ಇರಬಾರ್ದು ಹಾಲು. ಈ ರೀತಿ ಸ್ವಲ್ಪನೇ ಹಾಕ್ತಾ ಈ ರೀತಿ ತಿರುಗಿಸ್ತಾ ಇರಬೇಕು. ನಾನು ಟೋಟಲಾಗಿ ಪೂರ್ತಿಯಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಈ ರೀತಿ ಹಾಕ್ತಾ ತಿರುಗಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ನಾವು ಜಾಸ್ತಿ ಈ ಟೈಮಲ್ಲಿ ಏನು ನಾವು ತಿರುಗಿಸೋ ಹಾಗಿಲ್ಲ. ಒಂದು ಸ್ವಲ್ಪ ಹಾಲು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆದರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ತಿರುಗಿಸ ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಮೇಲೆ ಇದು ಫುಲ್ಲು ಇವಾಗ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ನಾನು ಬಿಡ್ತಾ ಇದ್ದೀನಿ. ಈ ರೀತಿ ಉದುರುದುರವಾಗಿ ಮರಳಾಗಿ ಈ ರೀತಿ ಮಿಲ್ಕ್ ಪೌಡರು ಆಗುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ಲು ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬೇಕ್ರಿಯಲ್ಲೇ ಸಿಗುವಂಥ ಧಾರವಾಡ ಪೇಡ ರೆಡಿಯಾಗುತ್ತೆ. ನೋಡಿ ಇದು ಫುಲ್ಲು ತಣ್ಣಗಾಗಿದೆ, ಈ ರೀತಿ ಉದುರವಾಗಿ ಆಗಿದೆ. ನಾನಿವಾಗ ಈ ಬೂರಾ ಸಕ್ಕರೆ ಏನು ನಾವು ಹಾಕ್ಕೊಂಡಿದ್ವಲ್ಲ ಮಿಕ್ಸಿ ಜಾರಿಗೆ, ಅದೇ ಮಿಕ್ಸಿ ಜಾರಿಗೆ ನಾನು ಇದನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಆದರೆ ಸಾಕು. ಇವಾಗ ನಾನು ಅದೇ ರೀತಿ ಎಲ್ಲವನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಟೋಟಲಾಗಿ ನಾವು 2 ಕಪ್ಪು ಹಾಲಿನ ಪೌಡ್ರ್ ತೊಗೊಂಡಿದ್ವಲ್ಲ, ಇವಾಗ ನಾನು ಕರೆಕ್ಟಾಗಿ 1 ಕಪ್ ಆಗುವಷ್ಟು ಈ ಬೂರಾ ಸಕ್ಕರೆ ಇದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೋಬೋದು. ಕರೆಕ್ಟಾಗಿ ನಾನು 1 ಕಪ್ ಆಗುವಷ್ಟು ಬೂರಾ ಸಕ್ಕರೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಬೂರಾ ಸಕ್ಕರೆ ಉಳಿಯುತ್ತಲ್ವ, ಅದು ಕೊನೆಗೆ ನಾವು ಈ ಪೇಡನ್ನು ರೆಡಿ ಮಾಡಿದ ಮೇಲೆ ಅದ್ರ ಮೇಲೆ ಈ ರೀತಿ ಮಿಕ್ಸ್ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು 1-2 ಏಲಕ್ಕಿ ಪೌಡರ್ನ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲಿ ಕೂಡ ಗಂಟುಗಳು ಇಲ್ಲದೆ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಧಾರವಾಡ ಪೇಡಕ್ಕೆ ಯಾವುದೇ ಥರ ಶೇಪ್ ಇರೋದಿಲ್ಲ. ಬೇಕಾದರೆ ನೀವು ರೌಂಡ್ ಆದಾಗಿ ಕೂಡ ಕೊಡ್ಬೋದು, ಅಥವಾ ಈ ರೀತಿ ಚಪಾಟಿಯಾಗಿ ಕೂಡ ಕೊಡ್ಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಹಾಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಈ ಪೇಡನ ರೆಡಿ ಮಾಡ್ಕೋಬೋದು. ಧಾರವಾಡ ಪೇಡಗೆ ಯಾವುದೇ ಶೇಪ್ ಇರೋಲ್ಲ, ನಿಮಗೆ ಗೊತ್ತಿರೋ ಹಾಗೆ. ನೋಡಿ ಯಾವ ರೀತಿ ಕೊನೆಗೆ ಬೂರಾ ಸಕ್ಕರೆಯಲ್ಲಿ ಇದನ್ನು ಈ ರೀತಿ ತಿರುಗಿಸಿದ್ರೆ ಆಯಿತು. ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.